ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಿಂದ ಗಾಂಜಾ ಡ್ರಗ್ಸ್ ಮಾಫಿಯಾ ಅತ್ಯಾಚಾರಗಳು, ಕೊಲೆ ಸುಲಿಗೆ ಜಾಸ್ತಿ ಆಗಿದೆ. ಯಾವುದೋ ಕಾರಣಕ್ಕೆ ಅಧಿಕಾರ ಬಂದಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಸಂಪೂರ್ಣ ವಿಫಲವಾಗಿದೆ. ರಾಜ್ಯದ ಪ್ರಜ್ಞಾವಂತ ಮತದಾರರು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪೊಲೀಸ್ ಠಾಣೆಗಳ ಮೇಲೆ ಕಲ್ತೂರಾಟಗಳು ಅನೇಕ ಕಡೆ ಆಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳ ಹಿಂದೆ ಫ್ಲೆಕ್ಸ್ ಒಂದು ಕ್ಷುಲ್ಲಕ ಕಾರಣಕ್ಕೆ ಜನಾರ್ದನ ರೆಡ್ಡಿಯವರು, ಮಾಜಿ ಸಚಿವರು, ಗಂಗಾವತಿ ಶಾಸಕರು ವಾಲ್ಮೀಕಿ ಬಗ್ಗೆ ಜನಾರ್ದನ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಸೋಮಶೇಖರ್ ರೆಡ್ಡಿಯವರು ಅಥವಾ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರ ನಿಗಮ ಮತ್ತು ಜಯಂತಿಯನ್ನು ಘೋಷಣೆ ಮಾಡಿದ್ದು ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಾಗಿದ್ದಾಗ. ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ನಮಗೆಲ್ಲ ಅಪಾರವಾದ ಗೌರವ ಇದೆ. ಆದರೆ ಫ್ಲೆಕ್ಸ್ ಎಲ್ಲಿ ಅಳವಡಿಸ್ಬೇಕು? ಇದು ಪ್ರಚಾರಕ್ಕೋಸ್ಕರ ಮಹರ್ಷಿ ವಾಲ್ಮೀಕಿಜಿಯವರ ಪುತ್ಥಳಿನ ಉದ್ಘಾಟನೆ ಮಾಡಿದರೆ ಅವರಿಗೆ ಮಾಡಿದಂಥ ಅಪಮಾನ ಆಗುತ್ತೆ. ಮಹರ್ಷಿ ವಾಲ್ಮೀಕಿಜಿಯವರ ಬಗ್ಗೆ ಗೌರವ ಇದೆ, ಪುತ್ಥಳಿ ಅನಾವರಣ ಮಾಡಲಿ, ಯಾವುದೂ ತಕರ ಇಲ್ಲ. ಆದರೆ ಖಾಸಗಿ ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ಫ್ಲೆಕ್ಸ್ ಅಳವಡಿಸಿ ಅದು ಪೊಲೀಸರೇ ತೆರವುಗೊಳಿಸಿದ್ದಾರೆ. ಜನಾರ್ದನ ರೆಡ್ಡಿಯವ್ರದ್ದಾಗಲಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಏನೂ ಪಾತ್ರ ಇಲ್ಲ. ಆದರೆ ಒಬ್ಬ ನಾರಾ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿ ಆ ಡ್ರಗ್ಸ್ ಯಾರು ಸೇವನೆ ಮಾಡಿದ್ರು ಅವರ ಜೊತೆಗೂಡಿ ಒಂದು ರೀತಿ ಸಿನಿಮೆಯ ಸ್ಟೈಲ್ನಲ್ಲಿ ಚೇರ್ ಹಾಕಿ ಮನೆ ಮುಂದೆ ಗುಂಡಾಗಿರಿ ಪ್ರದರ್ಶನ ಮಾಡಿ ಫ್ಲೆಕ್ಸ್ ಅಳವಡಿಸಿ ಇಲ್ಲಿ ಮದ್ಯವನ್ನು ಸೇವನೆ ಮಾಡ್ತಾ ಅಳವಡಿಸಿದ್ದನ್ನು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು, ರಾಜ್ಯದ ಮತದಾರರು ನೋಡಿದ್ದಾರೆ. ನಾವು ಹೇಳ್ತಿದ್ದೀವಿ, ಈ ಘಟನೆಗೆ ಜನಾರ್ದನ ರೆಡ್ಡಿಯವರು, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿಯವರ ಪಾತ್ರ ಏನೂ ಇಲ್ಲ. ಯಾವ ನಾರಾ ಭರತ್ ರೆಡ್ಡಿ ಇನ್ನೂ ಮೆದುಳು ಕೂಡಿಲ್ಲ. ಅಧಿವೇಶನದಲ್ಲಿ ಭರತ್ ರೆಡ್ಡಿ ಮಾತಾಡಿದ್ದು ನಾವು ನೋಡಿದ್ವಿ. ಬಳ್ಳಾರಿ ಜಿಲ್ಲೆಗೆ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿಯವರ ಕೊಡುಗೆ ಇದೆ. ಆದರೆ ಮಹರ್ಷಿ ವಾಲ್ಮೀಕಿಯವರ ಹೆಸರಲ್ಲಿ ಈ ಗುಂಡಾಗಿರಿ ಮಾಡಿದರೆ ರಾಜ್ಯದ ಜನ ಸಹಿಸಲ್ಲ. ಏನು ಕಾನೂನನ್ನು ಕೈ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದರೂ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು, ಅದರ ಬದಲಾಗಿ ಮನೆ ಮುಂದೆ ಗುಂಡಾಗಳನ್ನು ಕರೆತಂದು ಏನು ಫೈರಿಂಗ್ ಮಾಡಿಲ್ಲ ಅವರ ಅಂಗರಕ್ಷಕರು, ಇದಕ್ಕೆ ಸಂಪೂರ್ಣ ಹೊಣೆ ಭರತ್ ರೆಡ್ಡಿ. ನಮ್ಮ A1 ಜನಾರ್ದನ ರೆಡ್ಡಿಯವರು ಮಾಡಿದ್ದಾರೆ, A2 ಸೋಮಶೇಖರ್ ರೆಡ್ಡಿಯವರು, A3 ಶ್ರೀರಾಮುಲರವರು ಸೋಮಣ್ಣ ಕೇಸ್ ಹಾಕಿರು. ಆದರೆ ಯಾಕೆ ನೀವು ಈ ಘಟನೆಗೆ ಸಂಪೂರ್ಣ ಹೊಣೆ ನಾರಾ ಭರತ್ ರೆಡ್ಡಿ ಬಂಧಿಸ್ಬೇಕಾಯ್ತಾನೆ? ಸೋಮಣ್ಣ ಕೇಸ್ ಹಾಕಲಿಲ್ಲ. ಅದು ಜನಾರ್ದನ ರೆಡ್ಡಿಯವ್ರ ಮೇಲೆ, ಜನಾರ್ದನ ರೆಡ್ಡಿಯವರು ಕೇಸ್ ಕೊಟ್ಟ ಮೇಲೆ FIR ಹಾಕ್ತೀರಿ. ಒಬ್ಬ ರಾಜಶೇಖರನೊಬ್ಬ ಯುವಕ ನಿಮ್ಮ ಹಟ್ಟಾಸಿಗೆ ಗುಂಡೇಟಿಗೆ ಬಲಿಯಾದರು. ನಾವು ರಾಜಕಾರಣ ಮಾಡಲ್ಲ, ಅವಶ್ಯಕತೆ ಇಲ್ಲ. ಆದರೆ ಒಬ್ಬ ಯುವಕ ಬಲಿ ಅಂದಲ್ಲ, ಸೋಮೋಟೋ ಕೇಸಾಗಿ ಬಂಧಿಸಬೇಕಾದ ಇಷ್ಟೊತ್ತಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು
ಕಣ್ಣುಸ್ತಕ್ಕಂಥ ತೊಂದರೆ ಮಾಡಿರಿ. SP ಪೊಲೀಸ್ ವರಿಷ್ಠಾಧಿಕಾರಿ ಅಮಾನತಿ ಇಟ್ಟರೆ ನಿಮ್ಮದು ಜವಾಬ್ದಾರಿ ಮುಗಿತಾ ಸಿದ್ದರಾಮಯ್ಯನವರೇ? ಮೊದಲು ನಿಮ್ಮ ಬಗ್ಗೆ ಗೌರವ ಇದೆ ಸಿದ್ದರಾಮಯ್ಯನವರೇ, ತಾವು ಕಾನೂನು ಪರಿಣಿತರು, ಹಿರಿಯರು. ಮೊದಲು ಭರತ್ ರೆಡ್ಡಿನ ಬಂಧಿಸ್ಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವ ಜಮೀರ್ ಅಹಮದ್ ನೋಡಿ, ಆ ಯುವಕ ಸತ್ತಾಗ ರಾಜಶೇಖರ ಮನೆಗೆ ಹೋಗಿ ಕಣ್ಣೀರು ಸುರಿಸಿ ಭರತ್ ರೆಡ್ಡಿ ಆ ಶವಯಾತ್ರೆ ಹೋಗಿ ಹೆಗಲು ಕೊಟ್ಬಿಟ್ರೆ ನಿಮ್ಮ ಕರ್ತವ್ಯ ಮುಗಿತಾ? ಇನ್ನೂ ರಾಜಕೀಯದಲ್ಲಿ ಬೆಳಿಬೇಕು. ಈ ರೀತಿ ಉಡಾಪೆ ಮಾಡಿದ್ರೆ ಜನ ನಿಮಗೆ ಮತ ಹಾಕಲ್ಲ. ಬಳ್ಳಾರಿ ಜಿಲ್ಲೆ ಪ್ರಜ್ಞಾವಂತ ಮತದಾರರು, ಬಳ್ಳಾರಿ ನಗರ ಜನರು ಪ್ರಜ್ಞಾವಂತ ಮತದಾರರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಆ ಯುವಕರ ಮನೆಗೆ ಕಣ್ಣೀರು ಹಾಕಿ ಅವ್ರ ತಾಯಿ ರೋದನ್ನು ನೋಡೋಕ್ಕಾಗಲಿಲ್ವಾ ಸಿದ್ದರಾಮಯ್ಯನವರೇ? ಯಾವ ಜಮೀರ್ ಅಹಮದ್ 25 ಲಕ್ಷ ಕೊಟ್ಟರೆ ಹೋದ ಜೀವ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ, ಮನೆ ಕಳಿಸ್ಕೊಡ್ತೀವಿ ಅಂದರೆ ದುಡ್ಡಿನ ಮೇಲೆ ನೀವು ಯಾರು ನಡೀತೀರಾ? ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಯಾವ ಭರತ್ ರೆಡ್ಡಿ ಅವನ ತಕ್ಷಣ ಸರ್ಕಾರ ಬಂಧಿಸಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಬಂದೋಗಿದ್ದಾರೆ, ಪ್ರತಿಪಕ್ಷ ನಾಯಕರು ಬಂದರೆ, ಇವತ್ತು ದಾವಣಗೆರೆಯಿಂದ ಬಸವರಾಜ ನಾಯಕರು, ನಾವು ವಿಜಯ ಅಜಯ್ ಕುಮಾರ್, ನಮ್ಮ ಜನಾರ್ದನ್ ರೆಡ್ಡಿಯವರು ಮಾತಾಡಿಸ್ಬೇಕು. ಅವರು ಸಚಿವರಾಗಿದ್ದಾಗ, ಜನಾರ್ದನ್ ರೆಡ್ಡಿ ಸಚಿವರಾಗಿದ್ದಾಗ, ಟೂರಿಸಂ ಮಿನಿಸ್ಟರ್ ಇದ್ದಾಗ, ಶ್ರೀರಾಮುಲು ಸಚಿವರಾಗಿದ್ದಾಗ ಭಾಳಷ್ಟು ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಕೊಡುಗೆ ಇದೆ ಅವ್ರದ್ದು. ಹಾಗಾಗಿ ಸೋಮಶೇಖರ್ ರೆಡ್ಡಿಯವರು ಭಾಳ ಆತ್ಮೀಯರು. ನಾವು ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಹೇಳ್ತಾ ಇದ್ದೀವಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿಯವ್ರ ಪರವಾಗಿ ನಾವು ಇದ್ದೇವೆ. ತಕ್ಷಣ ಬಂಧಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದಗಳು.